ರಾಷ್ಟ್ರೀಯ ಶಿಕ್ಷಣ ಸಮಿತಿ ಶಿವಮೊಗ್ಗ, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ, ರಾಷ್ಟ್ರೀಯ ಸೇವಾ ಯೋಜನೆ ಬೆಂಗಳೂರು, ಕುವೆಂಪು ವಿಶ್ವವಿದ್ಯಾಲಯ, ಆಚಾರ್ಯ ತುಳಸಿ ರಾಷ್ಟ್ರೀಯ ವಾಣಿಜ್ಯ ಕಾಲೇಜು ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗಾಂಧಿ ತತ್ವ ಪ್ರಣೀತ ಯುವಜನ ಶಿಬಿರವನ್ನು ಕಾಲೇಜಿನ ಚಂದನ ಸಭಾಂಗಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಮಂಜುನಾಥ್ ನಾಯಕ್ ಅವರು ನೆರವೇರಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪ್ರತಾಪ್ ಲಿಂಗಯ್ಯ, ಬಿಎನ್ ನಾರಾಯಣರಾವ್, ಡಾಕ್ಟರ್ ಶುಭಾ ಮರವಂತೆ, ಪ್ರೊಫೆಸರ್ ಮಮತಾ ಪಿಆರ್ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು. ಸಹೋದರ ಸಹೋದರಿಯರೇ, ಇವತ್ತು ಬರೇ NSS ಶಿಬಿರ ಮಾತ್ರ ಅಲ್ಲ, ಇದು ಒಂದು ಅರ್ಥಪೂರ್ಣ ಶಿಬಿರ. ಕಾರಣ ಗಾಂಧಿ ತತ್ವಗಳ ಕುರಿತಾಗಿ ಇಲ್ಲಿ ಚರ್ಚೆ ಮತ್ತು ವಿಮರ್ಶೆ ಇದೆ. ನಾನು ಈ ಉದ್ಘಾಟನಾ ಪತ್ರದೊಂದಿಗೆ ಕೊಟ್ಟಿರುವ ಎಲ್ಲ ಶಿಬಿರದ ವಿವರಗಳನ್ನ ನೋಡ್ತಾ ಹೋದ್ರೆ, ನಾಳೆ ದಿನ ನಿಮಗೆ ಆಧುನಿಕ ತಂತ್ರಜ್ಞಾನದ ಸಾಧಕ ಬಾಧಕಗಳು ಅನ್ನೋದು ವಿಷಯದಲ್ಲಿ ತಮಗೆಲ್ಲ ಬೆಳಗ್ಗೆ 11:30ರಿಂದ 1 ಗಂಟೆಯವರೆಗೆ ಒಂದು ವಿಚಾರಗೋಷ್ಠಿ ಇಟ್ಟಿದ್ದಾರೆ. ಸಂಪನ್ಮೂಲ ವ್ಯಕ್ತಿ ಬಂದು ತಮಗೆ ಅದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಾನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಯಾಗಿ ಕರ್ತವ್ಯ ನಿರ್ವಹಿಸಬೇಕಾದ್ರೆ ಹಲವಾರು ವಕೀಲರು ತಮ್ಮ ಕಕ್ಷಿದಾರರು ಅವರ ಬಳಿ ಹೇಳಿದಂಥ ಸಮಸ್ಯೆಗಳನ್ನ ನನ್ನ ಬಳಿ ಹೇಳ್ಕೊಂಡಿದ್ದಾರೆ. ಇವು ಯಾವುದೇ ನ್ಯಾಯಾಲಯದಲ್ಲಿ ಪ್ರಕರಣಗಳಾಗಿ ಬಾಕಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಆ ಕೃತ್ಯವನ್ನ ಮಾಡಿದಂಥವ್ರು ಯಾರು ಅನ್ನೋದು ಕೂಡ ಅವರಿಗೆ, ಯಾರು ಬಾಧಿತ ವ್ಯಕ್ತಿ ಇದ್ದಾರೆ, ನೊಂದ ವ್ಯಕ್ತಿ ಇದ್ದಾರೆ, ಅವರಿಗೆ ಹೇಳ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಏನು ಅಂತ ಹೇಳಿದ್ರೆ, ನಮ್ಮ ಮೊಬೈಲ್ನಲ್ಲಿ ನಮ್ಮ ಕ್ಯಾಮ್ರಾ ಬಳಸಿ ನಮ್ಮದೇ ಆದಂತಹ ಫೋಟೋಗಳನ್ನ ತಗೊಂಡು ಅದನ್ನ ಯಾವುದೋ ಬೇರೆ ರೀತಿ ವಿಡಿಯೋ ಆಗಿ ಮಾರ್ಪಾಡು ಮಾಡಿ ಈಗ ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡುವಂತ ಕಾಲ ಬಂದಿದೆ. ತಾವೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಕೇಳಿದ್ದೀರಿ. ಅದರಲ್ಲಿ ನಮ್ಮ ಯಾರ್ದಾದ್ರೂ ಒಂದು ಮುಖ ಮಾತ್ರ ಕೊಟ್ರೆ ಸಾಕು, ನಾನು ಮಾತಾಡಿದ ಹಾಗೆ ಮತ್ತು ಬೇರೆ ಬೇರೆ ಭಂಗಿಯಲ್ಲಿ ನಾನು ನಡೆಸಿದ ಹಾಗೆ ಅಲ್ಲಿ ವಿಡಿಯೋ ತಯಾರು ಮಾಡಬಹುದು. ಹಾಗಾಗಿ ಈಗಿನ ಕಾಲದಲ್ಲಿ ಈ ತಂತ್ರಜ್ಞಾನ ಎಷ್ಟು ಒಳ್ಳೆಯದೋ ಅಷ್ಟೇ ಅದರ ಕೆಟ್ಟ ಪಾತ್ರ ಕೂಡ ಇದೆ. ಆದ್ರೆ ಇದನ್ನ ನಾವು ಯಾವ ರೀತಿ ಬಳಸ್ತೀವಿ ನಾವು ಅಂತ ಹೇಳಿದ್ರೆ, ಈಗೇನಿದ್ದೀವಿ ನಾವು ಟೆಕ್ನೋ ಸ್ಯಾವಿ ಯಂಗ್ ಜನರೇಷನ್ ಅಂತ ನಮ್ಮನ್ನ ನಾವೇನು ಕರ್ಕೊಳ್ತಾ ಇದ್ದೀವಿ, ನಾವು ಯಾವ ರೀತಿ ಇದನ್ನ ಬಳಸಬೇಕು ಅನ್ನೋದ್ರ ಬಗ್ಗೆ ನಾವೆಲ್ಲ ವಿಚಾರ ಮಾಡಬೇಕು. ಹಾಗಾಗಿ ಈ ಮೊದಲನೇ ಗೋಷ್ಠಿ ಆಧುನಿಕ ತಂತ್ರಜ್ಞಾನದ ಸಾಧಕ ಬಾಧಕಗಳ ಬಗ್ಗೆ ಹೇಳಬೇಕಾದ್ರೆ ಇದು ಬಹಳ ವಿಶೇಷವಾದ ಗೋಷ್ಠಿ ಅಂತ ಹೇಳಿ ನಾನು ಹೇಳ್ತೇನೆ. ಗಾಂಧಿ ಅಂದ ತಕ್ಷಣ ಒಂದು ರೋಮಾಂಚನ ಆಗುತ್ತೆ ನನ್ನೊಳಗೆ. ನಾನು ವಿದ್ಯಾರ್ಥಿ ದೆಸೆಯಿಂದಲೂ ಗಾಂಧಿ ಬಗ್ಗೆ ಬಹಳ ಅತ್ಯಂತ ಉತ್ಸಾಹದಿಂದ ಕೇಳಿದವಳು. ನಾನು ಬಂದಿರೋದೊಂದು ಯಕ್ಷಗಾನದ ಕುಟುಂಬದ ಹಿನ್ನೆಲೆಯಿಂದ ನನಗೆಲ್ಲ ಆ ಕಥೆಗಳನ್ನ ಕೇಳುವಾಗಲೆಲ್ಲ ಗಾಂಧಿ ತತ್ವಗಳು ನನಗೆ ವಿಶೇಷವಾಗಿ ಕಾಣಿಸಿತು. ಇವತ್ತು ನಾವು ಗಾಂಧಿಯನ್ನ ಮರಿತಾ ಇದ್ದೇವೆ, ಬಹಳ ದೊಡ್ಡ ಸಂದಿಗ್ಧತೆಯಲ್ಲಿದ್ದೇವೆ. ಗಾಂಧಿಯ ಪ್ರತಿಮೆಗಳನ್ನು ಎಲ್ಲ ಕಡೆ ನಿಲ್ಲಿಸಿ ಗಾಂಧಿ ಗಾಂಧಿ ಅಂತ ಇದ್ದೇವೆ ಒಂದು ಕಡೆ ಜನ, ಇನ್ನೊಬ್ರು ಗಾಂಧಿ ತತ್ವ ಆದರ್ಶಗಳನ್ನ ಎಲ್ಲ ಒಂದು ರೀತಿಯ ಸಂಶಯದ ದೃಷ್ಟಿಯಿಂದ ನೋಡುವ ಧೋರಣೆಯನ್ನ ಬೆಳೆಸ್ಕೊಳ್ತಾ ಇದ್ದಾರೆ. ದುಂಡಿರಾಜ್ ಒಂದ್ ಕಡೆ ಹೇಳ್ತಾರೆ, ಎಲ್ಲೆಲ್ಲೋ ಗಾಂಧಿಯ ಪ್ರತಿಮೆಗಳನ್ನ ನಿಲ್ಲಿಸಲಾಗಿದೆ, ಯಾಕೆಂದ್ರೆ ಅವರ ತತ್ವ ಆದರ್ಶಗಳನ್ನ ನಿಲ್ಲಿಸಲಾಗಿದೆ ಅಂತ. ಗಾಂಧಿ ಪ್ರತಿಮೆಗಳನ್ನ ನಿಲ್ಲಿಸಿದ್ದೇವೆ, ಅವರ ತತ್ವ ಆದರ್ಶಗಳನ್ನ ಸ್ಟಾಪ್ ಮಾಡಿದ್ದೇವೆ. ಆದ್ರೆ ಇವತ್ತು ನಾವು ಯೋಚನೆ ಮಾಡಬೇಕಾಗಿದೆ, ಗಾಂಧಿಯನ್ನ ಯಾಕೆ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಬೇಕು ಮಕ್ಕಳೇ. ಒಬ್ಬ ಸಂಯೋಜನಾಧಿಕಾರಿಯಾಗಿ ನಾನು ಇಡೀ ಕುವೆಂಪು ವಿಶ್ವವಿದ್ಯಾಲಯವನ್ನ ನನ್ನ ಕಾರ್ಯಕ್ರಮಾಧಿಕಾರಿಗಳಿಗೆ ಎಲ್ಲರಿಗೂ ಮಾಹಿತಿ ಕೊಡೋದು. ನಾನೆಲ್ಲ ಶಿಬಿರಗಳಿಗೆ ಹೋಗಿದ್ದೇನೆ, ಎಲ್ಲ ನನ್ನ ಮಕ್ಕಳಿದ್ದೀರಿ, ನೀವೆಲ್ಲ ನನ್ನ ನೋಡಿದ್ದೀರಿ. ನಾನು ಶಿಬಿರಕ್ಕೆ ಬಂದಾಗ ಎಲ್ಲ ಗಾಂಧಿ ಬಗ್ಗೆ ಹೇಳ್ತಾ ಇದ್ದೆ. ಯಾಕೆ ಅಂತಂದ್ರೆ ನಮ್ಮ ವಿದ್ಯಾರ್ಥಿಗಳು ಅದನ್ನ ಅರ್ಥ ಮಾಡ್ಕೊಳ್ಬೇಕು.
ಸ್ವಾರ್ಥ, ಭ್ರಷ್ಟಾಚಾರ, ಮನುಷ್ಯ ತನಗೇ ಬೇಕು ಎನ್ನುವ ಉದ್ದಟತನ, ತನಗೆ ಬೇಕನ್ನುವ ಅತಿಯಾಸೆ. ಅದಕ್ಕೆ ಗಾಂಧಿ ಹೇಳ್ತಾರೆ, ದುಡಿಮೆ ಇಲ್ಲದ ಸಂಪತ್ತು, ತತ್ವರಹಿತವಾದ ರಾಜಕಾರಣ, ಆತ್ಮಸಾಕ್ಷಿ ಇಲ್ಲದ ಸಂತೋಷ, ಇದನ್ನೆಲ್ಲ ಯಾರಿಗೆ ಬೇಕು? ಗಾಂಧಿಯ ಪ್ರತಿಯೊಂದು, ಅದರಲ್ಲೂ ವಿಶೇಷವಾಗಿ ನಾನು DS ನಾಗಭೂಷಣ್ ಅವರ ಗಾಂಧಿ ಕಥನವನ್ನೆಲ್ಲ ಓದಿದ್ದೀನಿ. ಗಾಂಧಿ ಹೋದ ಮೇಲೆ ಮುಂದೇನು ಅನ್ನುವ ಕೆಲವು ಪ್ರಶ್ನೆಗಳನ್ನ ನಾನು ಕೂಡ ಹಾಕೊಂಡಿದ್ದೀನಿ. ಗಾಂಧಿ ಬಗ್ಗೆ ನಾನು ಬರೀತೇನೆ, ಖಂಡಿತವಾಗ್ಲೂ ಗಾಂಧಿ ಬಗ್ಗೆ ಬರೀಬೇಕು ನಾನು. ಇವತ್ತು ಈ ಕಾರ್ಯಕ್ರಮ ಶಿವಮೊಗ್ಗದಲ್ಲಿ ಜರುಗ್ತಾ ಇದೆ. ಇದೇ ಗಾಂಧಿ ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಅಧ್ಯಕ್ಷರಾಗಿದ್ದಂಥವರು ಇದೇ ಜಿಲ್ಲೆಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಕಡಿದಾಳ್ ಮಂಜಪ್ಪನವರು. ಅವರನ್ನ ನಾನು ಗೌರವದಿಂದ ಸ್ಮರಿಸ್ತೇನೆ. ಈ ಸಂಸ್ಥೆಯನ್ನು ಹುಟ್ಟು ಹಾಕಿದಂಥ ನಾಗಪ್ಪ ಶೆಟ್ಟರು ಅವ್ರನ್ನೂ ಕೂಡ ನಾನು ಅತ್ಯಂತ ಗೌರವದಿಂದ ಸ್ಮರಿಸ್ತೇನೆ. ಹಾಗೆ ಗಾಂಧಿ ಕಥನ ಅಂತ ನಿಮ್ಗೆಲ್ಲ ಗೊತ್ತಿರಬೇಕು. ಇತ್ತೀಚೆಗೆ ಅದ್ಭುತವಾದಂತಹ ಒಂದು ಗಾಂಧಿ ಕುರಿತಾದಂಥ ಕೃತಿನ DS ನಾಗಭೂಷಣ್ ಅವರು ಬರೆದರು. ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂತು. ಸವಿತಾ ನಾಗಭೂಷಣ್ ಅವರು ಇಲ್ಲಿ ಉಪಸ್ಥಿತರಿದ್ದಾರೆ. ಇದು ಕನ್ನಡ ಸಾಹಿತ್ಯ ಲೋಕದಲ್ಲೇ ಒಂದು ದೊಡ್ಡ ಒಂದು ಇತಿಹಾಸವನ್ನ, 27,000 ಕೃತಿಗಳು ಇವತ್ತು ಗಾಂಧಿಯವರ ಬಗ್ಗೆ ಇವತ್ತು ಪ್ರಕಟ ಆಗಿದೆ, ಜನಗಳ ಕೈಗೆ ಮುಟ್ಟಿದೆ ಅನ್ನುವಂಥದ್ದು ಎಲ್ಲ ಹೆಮ್ಮೆಯ ಸಂಗತಿ. ಅವರು ಕೂಡ ಶಿವಮೊಗ್ಗದವರೇ. ಆದ್ದರಿಂದ ಅವರ ನೆನಪಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಆಡುವ ಮಾತುಗಳಿಗೆ ಮುನ್ನುವಾಗ ಅವರಿಗೂ ಕೂಡ ನನ್ನ ಶರಣು ಹೇಳುವಂತ ಕೆಲಸ ನಾನು ಮಾಡ್ತಾ ಇದ್ದೇನೆ. ಪ್ರೊಫೆಸರ್ GB ಶಿವರಾಜ್ ಅವರು ಹೇಳಿದ್ರು, ನಿಮ್ಮ ಕಾಲೇಜಿನ ಎಲ್ಲರಿಗೂ ಅವಕಾಶ ಇಲ್ಲ, ಕೆಲವಷ್ಟೇ ಜನರಿಗೆ ನಿಮಗೆ ಇಂಥ ಒಂದು ರಾಜ್ಯ ಮಟ್ಟದ ಶಿಬಿರಕ್ಕೆ ಬರುವ ಅವಕಾಶ ಸಿಕ್ಕಿದೆ. ಸ್ನೇಹಿತರೆ, ಅವರು ಒಂದು ಒಳ್ಳೆ ಮಾತನ್ನ ಬಳಸಿದ್ರು, ಯು ಆರ್ ಆಲ್ ಲೀಡರ್ಸ್, ನಿಮ್ಮ ಮೇಲೆ ನಮಗೆ ಭರವಸೆ ಇದೆ ಅನ್ನುವಂಥದ್ದು. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದಟ್ ಈಚ್ ಒನ್ ಆಫ್ ಯು ಇಸ್ ಎ ಲೀಡರ್ ಇನ್ ಯುವರ್ ಓನ್ ರೈಟ್. ನಾವೇನು ಪ್ರಧಾನಮಂತ್ರಿನೇ ರಾಷ್ಟ್ರಪತಿನೇ ಆಗಬೇಕಾಗಿಲ್ಲ ನಾಯಕರು ಅನ್ಸ್ಕೊಳ್ಳಿಕ್ಕೆ. ನಮ್ಮ ಸ್ತರದಲ್ಲಿ, ನಮ್ಮ ಹಂತದಲ್ಲಿ ನಾವು ನಾಯಕತ್ವ ಗುಣಗಳನ್ನು ಬೆಳೆಸಿಕೊಂಡು ಇತರರಿಗೆ ನಾವು ಒಳ್ಳೆಯ ಕೆಲಸ ಮಾಡೋದಾದ್ರೆ ಅದರಲ್ಲೇ ಬಹಳ ದೊಡ್ಡ ನಾಯಕತ್ವ ಇದೆ ಅಂತ ಹೇಳಿ ನಾನು ಅಂತಾದ್ರೂ ನಂಬಿರುವಂಥವನು. ಇವತ್ತು ಪ್ರೊಫೆಸರ್ ಶಿವರಾಜ್ ಅವರು ಹೇಳಿದ್ರು, ದಿ ಅಟೆನ್ಷನ್ ಸ್ಪ್ಯಾನ್ ಆಫ್ ಯಂಗ್ ಪೀಪಲ್ ಹಸ್ ಕಮ್ ಡೌನ್ ಟು 6 minutes. 6 ನಿಮಿಷದ ಮೇಲೆ ಯಾವ ವಿಷಯದ ಬಗ್ಗೆ ಕೂಡ ಅವರ ಮನಸ್ಸುಗಳನ್ನು ಕೇಂದ್ರೀಕರಿಸಿ ಏಕಾಗ್ರತೆಯಿಂದ ಕೇಳುವ ವ್ಯವಧಾನ ಇವತ್ತು ಯಂಗ್ಸ್ಟರ್ಸ್ಗೆ ಇಲ್ಲ. ಇದು ದುರಂತ ಅಂತಲೇ ಹೇಳಬೇಕು. ಇದರಿಂದ ಏನಾಗ್ತಾ ಇದೆ, ಮಕ್ಕಳಲ್ಲಿ ಅಶಾಂತಿ, ಒಂದು ರೀತಿ ಯಾವುದ್ರ ಮೇಲೂ ಆಸಕ್ತಿ ಇಲ್ಲ ಅನ್ನುವಂತಹ ಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ಈ ಅಟೆನ್ಷನ್ ಸ್ಪ್ಯಾನ್ ಅನ್ನು ದಯಮಾಡಿ ತಾವೆಲ್ಲ ಉಳಿಸ್ಕೊಳ್ಳಿ. ಪ್ಲೀಸ್ ಹ್ಯಾವ್ ದಿ ಹ್ಯಾಬಿಟ್ ಆಫ್ ಲಿಸನಿಂಗ್ ಟು ಪೀಪಲ್. ಇದು ನಿಮ್ಮ ಮುಂದೆ, ಯಾಕಂದ್ರೆ ನೀವೆಲ್ಲ ನಾಯಕರಾಗ್ತಿದ್ದೀರಿ. ಕೇಳುವ ವ್ಯವಧಾನ ಬೆಳೆಸ್ಕೊಂಡವರೇ ಒಳ್ಳೆಯ ನಾಯಕರಾಗಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ಕಾರ್ಯಕ್ರಮ